ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ನಮ್ಮ ಜಿಲ್ಲೆಯವರೇ ಆದಂಥ ನನಗೆ ಆತ್ಮೀಯರೂ ಆದಂತಹ ಮತ್ತು ವೃತ್ತಿಯಲ್ಲಿ ಶಿಕ್ಷಕಿಯೂ ಆದಂಥ ಪ್ರಬುದ್ಧ ಬರಹಗಾರರೂ ಆದಂತಹ ಅಭಿಜ್ಞಾ ಪಿ ಎಲ್ ಗೌಡ ಇವ್ರದ್ದು ಒಂದು ಕವಿತೆನ ನಾನು ವಾಚನ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀನಿ. ಇವರು ನಾನು ಗಮನಿಸ್ದಂಗೆ ನನಗೆ ಇತ್ತೀಚೆಗೆ ಪರಿಚಯ ಆದರೂ ಕೂಡ ಅವರು ವಾಲ್ನಲ್ಲಿ ಮತ್ತು ನಾನು ಅವ್ರ ಖುದ್ದು ನೋಡಿರುವಾಗ ನಾನು ಕಂಡಂಥದ್ದು ಸಾಹಿತ್ಯ ಕೃಷಿನಲ್ಲಿ ತುಂಬಾ ಆಳವಾಗಿ ಸಾವಯವ ಸಾಹಿತ್ಯ ಕೃಷಿನ ಮಾಡ್ತಿರುವಂಥ ಬರಹಗಾರರಲ್ಲಿ ಇವರು ಕೂಡ ಒಬ್ಬರಾಗಿ ನಮ್ಮ ಜಿಲ್ಲೆಯಲ್ಲಿ ಮುಂಚೂಣಿನಲ್ಲಿ ನಿಲ್ತಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಏಕೆಂದರೆ ನಾನು ಗಮನಿಸಿದಾಗೆ ಹಲವಾರು ಪತ್ರಿಕೆಗಳಲ್ಲಿ ಇವ್ರು ಬರೆದಂಥ ಲೇಖನಗಳು ಪ್ರಕಟ ಆಗಿದೆ. ಹಲವಾರು ಜನ ಕವಯಿತ್ರಿಗಳು ಕವಿಗಳಿಗೆ ಮಾಡಿದಂಥ ಪುಸ್ತಕಗಳಿಗೆ ಹಿನ್ನುಡಿ ಬೆನ್ನುಡಿಗಳನ್ನು ಕೂಡ ಆಸೆಯ ನುಡಿಗಳನ್ನು ಕೂಡ ಇವರು ಬರೆದಿರುವಂಥದ್ದನ್ನ ನಾನು ಗಮನಿಸಿದ್ದೀನಿ. ಸೊ ನಂಗೆ ತುಂಬ ಖುಷಿಯಾಯಿತು. ಇವ್ರನ್ನ ಖುದ್ದು ಭೇಟಿಯಾಗಿ ನಾನು ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆದಾಗ ಇವ್ರನ್ನ ಫಸ್ಟ್ ಟೈಮ್ ನಾನು ಇತ್ತೀಚೆಗೆ ಭೇಟಿ ಮಾಡಿದ್ದು. ತುಂಬ ಒಳ್ಳೆಯ ಮನಸ್ಸಿರುವಂತಹ ಶಿಕ್ಷಕಿ ಜೊತೆಗೆ ಒಳ್ಳೆಯ ಆತ್ಮೀಯ ಅಂತ ಕೂಡ ನಾನು ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ. ವಯಸ್ಸಿನಲ್ಲಿ ನನಗೂ ಅವ್ರಿಗೂ ತುಂಬ ಅಂತರ ಇದ್ದರೂ ಕೂಡ ಅವರು ಒಡನಾಟ ನನಗೆ ತುಂಬ ಖುಷಿ ತಂದಂಥದ್ದು. ಸೊ ಇವತ್ತು ನಾನು ಅಭಿಜ್ಞಾ ಅವ್ರದ್ದು ಒಂದು ಗಜಲ್ ಬರಹನ ನಿಮ್ಮ ಮುಂದೆ ವಾಚನ ಮಾಡ್ತಾಯಿದ್ದೀನಿ. ದಯಮಾಡಿ ಗಜಲ್ ವಾಚನ ನನಗೆ ಬರೋದಿಲ್ಲ. ಸೊ ಮೊದಲನೇ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಏನಾದ್ರು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಅಂತ ಕೋರ್ತಾ ಕ್ಷಮೆ ಕೇಳ್ತಾ ಈ ಗಜಲ್ನ ನಾನು ವಾಚನ ಮಾಡ್ತೀನಿ. ಮಾತುಗಳ ಮೌನ ರಾಗದಿಂದಾಗಿಯೇ ಸೋತಿದೆ ಮನ, ಜಾತಾ ಹೊರಟಿರುವ ಅಭಿಷ್ಟಗಳಿಂದಲೇ ಬಾಡಿದೆ ಮನ. ಮಾತುಗಳ ಮೌನ ರಾಗದಿಂದಾಗಿಯೇ ಸೋತಿದೆ ಮನ, ಜಾತಾ ಹೊರಟಿರುವ ಅಭಿಷ್ಟಗಳಿಂದಲೇ ಬಾಡಿದೆ ಮನ. ಬಿಕ್ಕುತ್ತಿರುವ ಹೃದಯದಲ್ಲಿ ನೋವಿನ ಚಿತ್ಕಾರ ಕೇಳಿಸಿದೆಯೇ, ಬಿಕ್ಕುತ್ತಿರುವ ಹೃದಯದಲ್ಲಿ ನೋವಿನ ಚಿತ್ಕಾರ ಕೇಳಿಸಿದೆಯೇ, ಹುಕ್ಕುವ ಪ್ರೀತಿಯಲೆಗಳ ಸ್ತಬ್ಧದಿಂದಾಗಿ ಕುಗ್ಗಿದೆ ಮನ, ಹುಕ್ಕುವ ಪ್ರೀತಿಯಲೆಗಳ ಸ್ತಬ್ಧದಿಂದಾಗಿ ಕುಗ್ಗಿದೆ ಮನ. ಭಾವನೆಗಳೇ ಮೂಕವಾದಾಗ ಯಾರನ್ನೇಕೆ ದೂರಲಿ ಸುಮ್ಮನೆ, ಭಾವನೆಗಳೇ ಮೂಕವಾದಾಗ ಯಾರನ್ನೇಕೆ ದೂರಲಿ ಸುಮ್ಮನೆ, ಜೀವತಂತಿ ಮೀಟಿದರೂ ತೃಪ್ತವಾಗದೆ ಬಿದ್ದಿದೆ ಮನ, ಜೀವತಂತಿ ಮೀಟಿದರೂ ತೃಪ್ತವಾಗದೆ ಬಿದ್ದಿದೆ ಮನ. ಅಂತರ್ಪಟಲವು ಸಂಪು